ಅಂತಕ್ಕಂತಹ ಒಂದು ಅಹವಾಲನ್ನು ನೀಡಿದ್ದಾರೆ. ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಸರ್ಕಾರದ ಸುತ್ತೋಲೆ ಈ ಆಸ್ತಿ ಪ್ರಕಾರ ನಾನು ಈಗಾಗಲೇ ಜೋನಲ್ ಕಮಿಷನರ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಈ ಆಸ್ತಿ ಮಾಡ್ಕೋಬೇಕಾದ್ರೆ ಯಾವ ದಾಖಲೆಗಳನ್ನು ಜನರು ತರಬೇಕು, ಅದರದ್ದು ಪಟ್ಟಿ ಇರಬೇಕು. ಅದ್ರ ಜೊತೆಯಾಗಿನೇ ನಿಮಗೆ ಎಷ್ಟು ಫೀಸ್ ಅನ್ನ ಸರ್ಕಾರಕ್ಕೆ ಕಟ್ಟಬೇಕು. ನೀವೀಗ ಫಾರ್ ಎಕ್ಸಾಂಪಲ್ ಶರಣೂರು ಒಂದು ಮಾತು ಹೇಳ್ತಾ ಇದ್ರು, ನಮ್ದು ಕಂಪ್ಲೇಂಟ್ ಬರ್ತಾ ಇದೆ, ಗ್ರೂಪ್ ನಲ್ಲಿ ಕೇಳ್ತಾ ಇದ್ದೀವಿ, 10,000 ಕೇಳ್ತಾ ಇದ್ದಾರೆ, 12,000 ಕೇಳ್ತಾ ಇದ್ದಾರೆ, ಒಂದು ಈ ಆಸ್ತಿ ಮಾಡ್ಲಿ. ದಯಮಾಡಿ ಅದು ಯಾವುದೂ ಇಲ್ಲ. 1 ರೂಪಾಯಿನೂ ಕೂಡ ಹೆಚ್ಚಿಗೆ ಕೊಡ್ಬೇಕಾದಂಥದ್ದು ಏನು ಆ ನಿಬಂಧನೆನೇ ಇಲ್ಲ. 1 ರೂಪಾಯಿನೂ ಕೂಡ ಕೊಡ್ಲೇಬಾರ್ದು ಯಾರಿಗೂ. ಸರ್ಕಾರದ ಫೀ ಏನದ, ನಿಮ್ಮ ಮನೆ ನಿಮ್ಮ ಜಾಗದ ಸ್ಕ್ವಯರ್ ಫೀಟಿಗೆ ಇಷ್ಟು ಅಮೌಂಟ್ ಅಂತ ಸರ್ಕಾರ ನಿಗದಿ ಮಾಡಿರ್ತಾರ. ಅದು ಎಷ್ಟು ಅಂಬದನ್ನ ನಾಮಫಲಕದಲ್ಲಿ ಅಳವಡಿಸ್ಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ನಡೀತದ. ಇನ್ನೊಂದು ನಂದು ತಮ್ಮ ಹತ್ರ ರಿಕ್ವೆಸ್ಟ್ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ಜಯನಗರ ಅಂತಕ್ಕಂಥ ಬಡಾವಣೆಯಿಂದ ಜನರು ಈಗಾಗಲೇ 1 ವಾರದ ಕೆಳಗಡೆ ಒಂದು 40 ಜನರು ಸೀನಿಯರ್ ಸಿಟಿಜನ್ಸ್ ಸೋ ಮೋಟಿವ್ ಆಗಿ ಈ ಆಸ್ತಿಯನ್ನು ಅವರೇ ಫೈಲಿಂಗ್ ಮಾಡಿಕೊಂಡು ನೇರವಾಗಿ ನಮ್ಮ ಕೇಂದ್ರ ಕಚೇರಿಗೆ ಬಂದಿದ್ರು. ನಾನು ಅವತ್ತೇನೆ ಆ ಫೈಲ್ಗಳನ್ನು ತರಿಸ್ಕೊಂಡು GIS ನಂಬರ್ಗಳನ್ನು ಹಾಕಿಸಿ ಸಂಬಂಧಪಟ್ಟ ಜೋನಿಗೆ ನನ್ನ ಹೆಡ್ ಆಫೀಸ್ ನಿಂತೇನೆ ಕಳಿಸಿದ್ದೀನಿ. ಯಾರಾದರೂ ಉತ್ಸುಕರಾಗಿ ಈ ರೀತಿ ನಾವು ಕೂಡ ವಾರ್ಡ್ನಲ್ಲಿ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ತಡಿಬೇಕಾಗಿದೆ, ನಮಗೆ ಅಮೌಂಟ್ ಕೇಳ್ತಾ ಇದ್ದಾರೆ, ಮತ್ತೊಂದು ಕೇಳ್ತಾ ಇದ್ದಾರೆ, ನೀವು ಕೊಡೋರು ಎಷ್ಟು ತಪ್ಪಿಸ್ತೀರಿ, ತಗೊಳ್ಳೋರ್ನು ತಪ್ಪಿಸ್ತಾರ, ಕೊಡೋರ್ನು ತಪ್ಪಿಸ್ತಾರ. ಇಂಥದ್ದು ಪ್ರಕರಣಗಳು ತಮ್ಮ ಕಂಡು ಬಂದ್ರೆ, ಒಂದ್ ವೇಳೆ ಅಮೌಂಟ್ ಇಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ನೇರವಾಗಿ ನನ್ನ ನಂಬರ್ನು ಕೂಡ ನಾನು ಇಲ್ಲಿ ಕೊಟ್ಟು ಹೋಗ್ತಾ ಇದ್ದೀನಿ. ಜೋನಲ್ ಕಮಿಷನರ್ ಅಥವಾ ನನಗೆ ನೇರವಾಗಿ ತಾವು ಮಾತಾಡಬಹುದು. ಪಾರದರ್ಶಕವಾದಂತಹ ಆಡಳಿತ ಮಾಡಿಕೊಂಡು ನಾವೆಲ್ಲರೂ ಹೋಗೋಣ. ಅದರ ಜೊತೆಗೆ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ಬಹಳ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ.